ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ಬ್ರಾಹ್ಮಣ ಪತ್ನಿಯರನ್ನು ಅನುಗ್ರಹಿಸಿದುದು ಎಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ಗೋಪಾಲಕರು ರಾಮ ಕೃಷ್ಣರ ಮುಂದೆ ನಿಂತು, ಮಹಾವೀರ್ಯವುಳ್ಳ ಓ ರಾಮ, ಓ ಕೃಷ್ಣ, ನಮಗೆ ಬಹಳ ಹಸಿವಾಗುತ್ತಿರುವುದು, ನೀವು ಅದಕ್ಕೆ ಏನಾದರೂ ಉಪಾಯವನ್ನು ಯೋಚಿಸಬೇಕು ಎಂದರು. ಇದನ್ನು ಕೇಳಿ ಲೋಕೇಶ್ವರನಾದ ಕೃಷ್ಣನು ಆ ವನದ ಮತ್ತೊಂದು ಕಡೆಯಲ್ಲಿ ವಾಸ ಮಾಡುತ್ತಿದ್ದ ತನ್ನ ಪರಮ ಭಕ್ತರಾದ ಕೆಲವು ಬ್ರಾಹ್ಮಣ ಪತ್ನಿಯರನ್ನು ಇದೇ ನೆವದಿಂದ ಅನುಗ್ರಹಿಸಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡು ಮುಂದಿದ್ದ ಗೋಪಾಲಕರನ್ನು ಕುರಿತು, ಓ ಮಿತ್ರರೇ, ಅದು ಅತ್ತಲಾಗಿ ಬಹುಶಾಸ್ತ್ರಜ್ಞರಾದ ಕೆಲವು ಬ್ರಾಹ್ಮಣರು ಸ್ವರ್ಗ ಕಾಮರಾಗಿ ದೇವತೆಗಳ ಪ್ರೀತ್ಯರ್ಥವಾದ ಅಂಗೀರಸವೆಂಬ ಒಂದಾನೊಂದು ಯಾಗವನ್ನು ಆರಂಭಿಸಿರುವರು. ನೀವು ಅಲ್ಲಿಗೆ ಹೋಗಿ ಪೂಜ್ಯನಾದ ನನ್ನ ಅಣ್ಣನ ಮತ್ತು ನನ್ನ ಹೆಸರನ್ನು ತಿಳಿಸಿದರೆ ಅವರು ಅವಶ್ಯವಾಗಿ ನಿಮ್ಮನ್ನು ಆದರಿಸುವರು. ನಮಗೂ ಒಂದಿಷ್ಟು ಅನ್ನವನ್ನು ಕೇಳಿ ತನ್ನಿರಿ ಎಂದನು. ಈ ಭಗವದಾಜ್ಞೆಯಂತೆ ಆ ಗೊಲ್ಲರೆಲ್ಲರೂ ಯಜ್ಞದೀಕ್ಷಿತರಾಗಿದ್ದ ಆ ಬ್ರಾಹ್ಮಣರಿದ್ದ ಕಡೆಗೆ ಬಂದು ಅವರ ಮುಂದೆ ಅಡ್ಡಬಿದ್ದು ಕೈಜೋಡಿಸಿ ನಿಂತು, ಓ ಬ್ರಾಹ್ಮಣೋತ್ತಮರೇ, ಲಾಲಿಸಬೇಕು, ನಿಮಗೆ ಮಂಗಳವಾಗಲಿ. ನಾವು ಗೊಲ್ಲರು, ಬಲರಾಮ ಕೃಷ್ಣರ ಕಡೆಯವರು. ಇದು ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಆ ರಾಮ ಕೃಷ್ಣರಿಬ್ಬರು ಹಸುಗಳನ್ನು ಮೇಯಿಸುತ್ತಿರುವರು. ನಾವೆಲ್ಲರೂ ಬೆಳಗಿನಿಂದ ಊಟವಿಲ್ಲದೆ ಬಹಳ ಹಸಿದು ಬಂದಿರುವೆವು. ಆ ರಾಮ ಕೃಷ್ಣರು ಅನ್ನಾರ್ಥಿಗಳಾಗಿ ನಮ್ಮನ್ನು ಇಲ್ಲಿಗೆ ಕಳುಹಿಸಿರುವರು. ಅವರಲ್ಲಿ ನಿಮಗೆ ಅಭಿಮಾನವಿದ್ದರೆ ಅವರಿಗಾಗಿ ಒಂದಿಷ್ಟು ಅನ್ನವನ್ನು ಕೊಡಬೇಕು. ಸಮಸ್ತ ಧರ್ಮವನ್ನು ತಿಳಿದಿರುವ ನಿಮಗೆ ನಾವು ಹೇಳಬೇಕಾದುದೇನೂ ಇಲ್ಲ. ಯಜ್ಞ ದೀಕ್ಷೆಯಲ್ಲಿರುವ ನಿಮ್ಮ ಅನ್ನವನ್ನು ನಾವು ಭುಜಿಸಬಾರದೆಂದು ನೀವು ಶಂಕಿಸಬಾರದು. ದೀಕ್ಷಾ ಪೂರ್ವಕವಾದ ಅಗ್ನಿಷ್ಟೋಮೀಯವೆಂಬ ಯಾಗದಲ್ಲಿ ಪಶುವಧವಾದ ಮೇಲೆಯೂ ಸೌತ್ರಾಮಣಿ ಎಂಬ ಇಷ್ಟಿಯು ಮುಗಿದ ಮೇಲೆಯೂ ಯಜ್ಞ ದೀಕ್ಷಿತನಾದವನ ಅನ್ನವನ್ನು ಭುಜಿಸುವುದರಲ್ಲಿ ದೋಷವಿಲ್ಲವೆಂದು ನಾವು ಹಿರಿಯರಿಂದ ಕೇಳಿರುವೆವು. ಆದುದರಿಂದ ನೀವು ಶಂಕೆಯಿಲ್ಲದೆ ಹಸಿದು ಬಂದ ನಮಗೆ ಅನ್ನವನ್ನಿಕ್ಕಬೇಕು ಎಂದರು. ಹೀಗೆ ಆ ಗೊಲ್ಲರು ಸಾಕ್ಷಾತ್ ಭಗವಂತನೇ ಅನ್ನಾರ್ಥಿಯಾಗಿ ಯಾಚಿಸುತ್ತಿರುವನೆಂಬುದನ್ನು ಸೂಚಿಸಿದಾಗಲೂ ಆ ಬ್ರಾಹ್ಮಣರು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಅಲಕ್ಷ್ಯವಾಗಿ ಇದ್ದು ಬಿಟ್ಟರು. ಓ ಪರೀಕ್ಷಿತ್ ರಾಜ, ಇದರ ಕಾರಣವೇನೆಂದು ಬಲ್ಲೆಯ? ಆ ಬ್ರಾಹ್ಮಣರೆಲ್ಲರೂ ಅತ್ಯಲ್ಪವಾದ ಸ್ವರ್ಗಾದಿ ಸುಖಗಳಿಗೆ ಆಶೆಪಟ್ಟು ಕೇವಲ ಕಾಮ್ಯ ಕರ್ಮದಲ್ಲಿ ನಿರತರಾಗಿದ್ದವರು. ಆತ್ಮತತ್ವವನ್ನು ಅರಿಯದ ಮೂಢರಾಗಿದ್ದರು. ತಾವೇ ಜ್ಞಾನವೃದ್ಧರೆಂಬ ದುರಭಿಮಾನದಿಂದ ಬೀಗಿ ಬೆರೆಯುತ್ತಿದ್ದವರು. ಅವರು ಆ ಪರಮಾತ್ಮನ ಮಹಿಮೆಯನ್ನು ಹೇಗೆ ತಾನೇ ಬಲ್ಲರು? ಆಹಾ, ಅವರ ಮೌಢ್ಯವನ್ನು ಏನೆಂದು ಹೇಳಬಹುದು? ಯಜ್ಞ ಸಾಧನೆಗೆ ಬೇಕಾದ ಕಾಲ ದೇಶಗಳು, ಚರು ಪುರೋಡಾಶಾದಿ ದ್ರವ್ಯಗಳು, ಮಂತ್ರ ತಂತ್ರಗಳು, ಋತ್ವಿಕ್ ಪುರೋಹಿತರು, ತ್ರೇತಾಗ್ನಿಗಳು, ಯಜ್ಞ ಭೋಜಿಗಳಾದ ದೇವತೆಗಳು, ಯಜ್ಞ ದೀಕ್ಷಿತನು, ಕ್ರತು, ಧರ್ಮ ಮುಂತಾದವುಗಳೆಲ್ಲವೂ ಯಾವನ ಸ್ವರೂಪವೆನಿಸಿರುವವು? ಯಾವನು ಸಮಸ್ತ ಯಜ್ಞಗಳಿಗೂ ಫಲಭೂತನಾಗಿರುವನು? ಅಂತಹ ಸಾಕ್ಷಾತ್ ಪರಬ್ರಹ್ಮ ರೂಪನಾದ ಕೃಷ್ಣನು ತಾನೇ ಅನ್ನಾರ್ಥಿಯಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗಲೂ ಆ ಬ್ರಾಹ್ಮಣರು ದೇಹಾಭಿಮಾನದಿಂದ ಅಲ್ಪ ಸುಖಕ್ಕೆ ಆಸೆಪಟ್ಟು ಕರ್ಮ ಪ್ರವಣರಾಗಿ ಆ ಕೃಷ್ಣನನ್ನು ಸಾಮಾನ್ಯ ಮನುಷ್ಯನೆಂದೇ ತಿಳಿದು ಉಂಟೆಂದಾಗಲಿ ಇಲ್ಲವೆಂದಾಗಲಿ ಆ ಗೊಲ್ಲರಿಗೆ ಯಾವ ಉತ್ತರವನ್ನು ಕೊಡದೆ ಅಲಕ್ಷ್ಯದಿಂದಿದ್ದರು. ಇದನ್ನು ನೋಡಿ ಗೋಪಾಲಕರು ನಿರಾಶರಾಗಿ ಹಿಂತಿರುಗಿ ಬಂದು ನಡೆದ ಸಂಗತಿಯನ್ನು ರಾಮ ಕೃಷ್ಣರಿಗೆ ತಿಳಿಸಿದರು. ಅದನ್ನು ಕೇಳಿ ಕೃಷ್ಣನು ನಗುತ್ತಾ, ತಾನೇ ಸರ್ವಲೋಕೇಶ್ವರನಾಗಿ ಸರ್ವ ಫಲಪ್ರದನಾಗಿದ್ದರು ಲೋಕ ನಟನೆಯನ್ನು ಅನುಸರಿಸಿ ಅವರನ್ನು ಕುರಿತು, ಓ ಗೋಪಾಲಕರೇ, ಯಾಚನೆಗೆ ಹೋದ ಮೇಲೆ ಮಾನ ಅವಮಾನಗಳನ್ನು ಗಣಿಸಬಾರದು. ಈಗಲೂ ಮತ್ತೊಮ್ಮೆ ನೀವು ಅಲ್ಲಿಗೆ ಹೋಗಿ ಆ ಬ್ರಾಹ್ಮಣರಿಗೆ ತಿಳಿಯದ ಹಾಗೆ ಅವರ ಪತ್ನಿಯರನ್ನು ಕಂಡು ಅವರಿಗೆ ನಮ್ಮ ಹೆಸರನ್ನು ತಿಳಿಸಿ ಕೇಳಿರಿ. ಅವರಿಗೆ ನಮ್ಮಲ್ಲಿ ನಿಜವಾದ ಪ್ರೇಮವುಂಟು. ಅವರ ದೇಹವು ಅಲ್ಲಿದ್ದರೂ
ಅವರ ಮನಸ್ಸೆಲ್ಲವೂ ನಮ್ಮ ಮೇಲೆಯೇ ಇರುವುದು. ಹೋಗಿರಿ ಎಂದನು. ಅದರಂತೆಯೇ ಗೊಲ್ಲರು ತಿರುಗಿ ಬ್ರಾಹ್ಮಣ ಪತ್ನಿಯರ ಮನೆಗೆ ಬಂದು ಅಲ್ಲಿ ದೇಹವನ್ನು ಅಲಂಕರಿಸಿಕೊಂಡು ಸುಖಾಸೀನರಾಗಿದ್ದ ಆ ಸ್ತ್ರೀಯರಿಗೆ ನಮಸ್ಕರಿಸಿ ವಿನಯಪೂರ್ವಕವಾಗಿ ಹೀಗೆಂದು ಹೇಳುವರು: ಓ ಬ್ರಾಹ್ಮಣ ಪತ್ನಿಯರೇ, ನಿಮಗೆ ನಮಸ್ಕಾರವು. ನಮ್ಮ ಮಾತನ್ನು ಲಾಲಿಸಬೇಕು. ಇದು ಇತ್ತಲಾಗಿ ಈ ವನದಲ್ಲಿ ಹಸುಗಳನ್ನು ಮೇಯಿಸುವುದಕ್ಕಾಗಿ ಬಂದಿರುವ ಕೃಷ್ಣನು ನಮ್ಮನ್ನು ಕಳುಹಿಸಿರುವನು. ಆ ಕೃಷ್ಣನು ತನ್ನ ಅಣ್ಣನಾದ ಬಲರಾಮನೊಡನೆ ಮಂದೆಯನ್ನು ಮೇಯಿಸುತ್ತಾ ಬಹುದೂರದವರೆಗೆ ಬಂದು ಬಿಟ್ಟುದರಿಂದ ಸಕಾಲಕ್ಕೆ ಆಹಾರವಿಲ್ಲದೆ ಬಹಳವಾಗಿ ಹಸಿದಿರುವನು. ಅವನಿಗೂ ಅವನ ಕಡೆಯವರಾದ ನಮಗೂ ಹಸಿವು ತೀರುವಂತೆ ನೀವು ಅನ್ನವನ್ನಿಕ್ಕಬೇಕು ಎಂದರು. ಅನವರತವು ಆ ಕೃಷ್ಣನ ಕಥೆಯನ್ನೇ ಸ್ಮರಿಸುತ್ತಾ ಅವನ ದರ್ಶನವನ್ನೇ ನಿರೀಕ್ಷಿಸುತ್ತಿದ್ದ ಆ ಬ್ರಾಹ್ಮಣ ಪತ್ನಿಯರಿಗೆ ರಾಮಕೃಷ್ಣರು ಬಂದಿರುವರೆಂಬ ಮಾತು ಕಿವಿಗೆ ಬಿದ್ದಾಗ ಅವರ ಸಡಗರವನ್ನು ಕೇಳಬೇಕೆ? ಒಬ್ಬೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಭಕ್ಷ್ಯ, ಭೋಜ್ಯ, ಚೋಷ್ಯ, ಪಾನೀಯಗಳೆಂಬ 4 ಬಗೆಯ ಆಹಾರ ಸಾಮಗ್ರಿಗಳೊಡನೆ ರುಚಿ ರುಚಿಯಾದ ಅಡಿಗೆಯನ್ನು ಸಿದ್ಧಪಡಿಸಿ ಪಾತ್ರಗಳಲ್ಲಿ ತುಂಬಿಕೊಂಡು ಸಮುದ್ರಗಾಮಿನಿಗಳಾದ ನದಿಗಳಂತೆ ಅತ್ಯಾತುರದಿಂದ ಕೃಷ್ಣನಿದ್ದ ಸ್ಥಳಕ್ಕೆ ಹೊರಟರು. ಆ ಸ್ತ್ರೀಯರು ಬಹುಕಾಲದಿಂದ ಕೃಷ್ಣನಲ್ಲಿಯೇ ನಟ್ಟ ಮನಸ್ಸುಳ್ಳವರು. ಹೊರಡುವಾಗ ಅವರವರ ಪತಿಗಳು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಮಕ್ಕಳು ಎಷ್ಟೋ ವಿಧದಿಂದ ನಿವಾರಿಸಿದರೂ ಕೇಳದೆ ನೆಟ್ಟಗೆ ಯಮುನಾ ತೀರಕ್ಕೆ ಬಂದು ಅಲ್ಲಿ ಅಶೋಕ ವೃಕ್ಷಗಳ ಎಳೆ ಚಿಗುರುಗಳಿಂದ ಮನೋಹರವಾದ ಉಪವನದಲ್ಲಿ ಕೃಷ್ಣನು ಅನೇಕ ಗೋಪಾಲಕರಿಂದ ಪರಿವೃತನಾಗಿ ಬಲರಾಮನೊಡನೆ ಸಂಚರಿಸುತ್ತಿರುವುದನ್ನು ಕಂಡರು. ಮೇಘ ಶ್ಯಾಮಲವಾದ ಮೈ, ಅದರ ಮೇಲೆ ಹೊಂಬಣ್ಣದ ಪಟ್ಟೆ ಮಡಿ, ಕೊರಳಲ್ಲಿ ಕಾಡು ಹೂವಿನ ದಂಡೆ, ಮೈ ಮೇಲೆ ನವಿಲುಗರಿ, ಹರಿದಳ, ಚಿಗುರಲೆ ಮುಂತಾದ ವಿಚಿತ್ರಾಲಂಕಾರಗಳು. ಹೀಗೆ ಕೃಷ್ಣನು ವೇಷಧಾರಿಯಾದ ನಟನಂತೆ ತನ್ನ ಸ್ನೇಹಿತನೊಬ್ಬನ ಹೆಗಲ ಮೇಲೆ ಎಡಗೈಯನ್ನೂರಿ ಬಲಗೈಯಿಂದ ಲೀಲಾರ್ಥವಾಗಿ ತಾವರೆ ಹೂವನ್ನು ತಿರುಗಿಸುತ್ತಿರುವನು. ಕಿವಿಯ ಮೇಲೆ ನೈದಿಲೆಯ ಹೂವನ್ನು ಸಿಕ್ಕಿಸಿರುವನು. ಕೆನ್ನೆಗಳ ಮೇಲೆ ಮುಂಗುರುಳು ತೂಗಾಡುತ್ತಿರುವುದು, ಮುಖದಲ್ಲಿ ಮಂದಹಾಸವು ತುಳುಕುತ್ತಿರುವುದು. ಇಂತಹ ದಿವ್ಯಾದ್ಭುತ ರೂಪವುಳ್ಳ ಆ ಕೃಷ್ಣನನ್ನು ಕಂಡೊಡನೆ ಆ ಸ್ತ್ರೀಯರೆಲ್ಲರೂ ಆನಂದ ಪರವಶರಾದರು. ಹಿಂದೆ ಹಿಂದೆ ಅನೇಕಾವರ್ತಿ ಆ ಕೃಷ್ಣನ ಗುಣಗಳನ್ನು ಮಾತ್ರ ಕೇಳಿ ಅವನಲ್ಲಿ ನಟ್ಟ ಮನಸ್ಸುಳ್ಳವರಾಗಿದ್ದ ಆ ಸ್ತ್ರೀಯರಿಗೆ ಈಗ ಪ್ರತ್ಯಕ್ಷವಾಗಿ ಆ ರೂಪವನ್ನು ಕಂಡಾಗ ಅವರ ಸಂತೋಷವನ್ನು ಕೇಳಬೇಕೆ? ಆ ಕೃಷ್ಣನ ದಿವ್ಯಾಕೃತಿಯನ್ನು ತಮ್ಮ ನೇತ್ರ ರಂಧ್ರಗಳಿಂದ ಹೃದಯದಲ್ಲಿ ಸೇರಿಸಿ ಬಹುಕಾಲದವರೆಗೆ ತಮ್ಮ ಮನಸ್ಸಿನಿಂದಲೇ ಅವನ ದೇಹಾಲಿಂಗನ ಸೌಖ್ಯವನ್ನು ಅನುಭವಿಸುತ್ತಿದ್ದರು. ಭಗವದ್ ದರ್ಶನಕ್ಕಾಗಿ ಆತುರ ಪಡುತ್ತಿರುವ ಹರಿಭಕ್ತರು ಪರಮಾತ್ಮ ಸಾಕ್ಷಾತ್ಕಾರದಿಂದ ತಾಪತ್ರಯವನ್ನು ನೀಗಿ ಬ್ರಹ್ಮಾನಂದವನ್ನು ಅನುಭವಿಸುವಂತೆ ಆ ಸ್ತ್ರೀಯರು ಕೃಷ್ಣ ಧ್ಯಾನ ಮಾತ್ರದಿಂದ ತಾವು ಬಹುಕಾಲದಿಂದ ಅನುಭವಿಸುತ್ತಿದ್ದ ವಿರಹ ತಾಪವನ್ನು ಮರೆತು ಆನಂದಿತರಾದರು. ಆಗ ಸರ್ವಜ್ಞನಾದ ಕೃಷ್ಣನು ತನ್ನನ್ನು ನೋಡಬೇಕೆಂಬ ಉದ್ದೇಶದಿಂದ ಆ ಸ್ತ್ರೀಯರು ತಮ್ಮ ಪತಿ, ಪುತ್ರ, ಗೃಹಾದಿಗಳಲ್ಲಿಯೂ ಆಸೆಯನ್ನು ತೊರೆದು ಬಂದುದನ್ನು ತಿಳಿದು ಮಂದಹಾಸ ಪೂರ್ವಕವಾಗಿ ಅವರನ್ನು ಕುರಿತು: ಓ ಭಾಗ್ಯವತಿಯರೇ, ನಿಮಗೆ ಸುಖಾಗಮನವೇ, ಕುಳಿತುಕೊಳ್ಳಿರಿ. ನಿಮಗೆ ನಮ್ಮಿಂದ ಆಗಬೇಕಾದುದೇನು? ನನ್ನನ್ನು ನೋಡಬೇಕೆಂಬ ಉದ್ದೇಶದಿಂದಲೇ ನೀವು ಬಂದವರಲ್ಲವೇ? ನಿಮ್ಮಂಥವರಿಗೆ ಇದು ಯುಕ್ತವಾಗಿಯೇ ಇರುವುದು. ಸ್ವಪ್ರಯೋಜನವನ್ನು ಬಲ್ಲ ವಿವೇಕಿಗಳು ನನ್ನಲ್ಲಿ ಯಾವ ಫಲೋದ್ದೇಶವನ್ನು ಇಡದೆ ಅವಿಚ್ಛಿನ್ನವಾದ ಭಕ್ತಿಯನ್ನು ಮಾಡುವರು. ತಮ್ಮ ತಮ್ಮ ಆತ್ಮಕ್ಕಿಂತಲೂ ಅವರಿಗೆ ನಾನೇ ಪ್ರಿಯತಮನು. ಓ ಸ್ತ್ರೀಯರೇ, ಲೋಕದಲ್ಲಿ ಪ್ರಾಣಿಗಳಿಗೆ ತಮ್ಮ ತಮ್ಮ ಪ್ರಾಣಗಳು, ಬುದ್ಧಿಯು, ಮನಸ್ಸು, ದೇಹವು, ಹೆಂಡಿರು, ಮಕ್ಕಳು, ಧನಾದಿಗಳು ಯಾವ ಆತ್ಮ ಸಂಬಂಧದಿಂದಲೇ ಪ್ರಿಯವೆನಿಸುವವೋ ಆ ಆತ್ಮಕ್ಕಿಂತಲೂ ಪ್ರಿಯವಾದ ವಸ್ತುವು ಬೇರೆ ಯಾವುದುಂಟು? ಸಮಸ್ತ ಪ್ರಾಣಿಗಳಿಗೂ ನಾನೇ ಆತ್ಮಭೂತನಾದುದರಿಂದ ನೀವು ನನ್ನನ್ನು ಪ್ರೀತಿಸುವುದೇನೋ ಸಹಜವೇ. ನಿಮ್ಮ ಪ್ರೀತಿಗಾಗಿ ನಾನು ಸಂತೋಷಪಟ್ಟೆನು. ನಿಮಗೆ ನನ್ನ ದರ್ಶನವಾಗಿತ್ತಷ್ಟೇ. ಇನ್ನು ನೀವು ಹೋಗಬಹುದು. ಗೃಹಸ್ಥ ಧರ್ಮ ಪರಾಯಣರಾದ ನಿಮ್ಮ ಪತಿಗಳು ನಿಮ್ಮೊಡಗೂಡಿಗೆ ತಮ್ಮ ಯಜ್ಞವನ್ನು ಪೂರ್ತಿಗೊಳಿಸಬೇಕಾದುದರಿಂದ ನೀವು ಇಲ್ಲಿ ನಿಲ್ಲುವುದು ಸರಿಯಲ್ಲ ಎಂದನು. ಅದಕ್ಕ ಸ್ತ್ರೀಯರು: ಓ ಪ್ರಭು, ನೀನು ಹೀಗೆ ಪರುಷ ವಾಕ್ಯದಿಂದ ನಮ್ಮನ್ನು ಅನಾದರಿಸಬಾರದು. ನಿನ್ನ ಪಾದಾಶ್ರಯಕ್ಕಾಗಿ ಬಂದ ನಮ್ಮನ್ನು
ನೀನು ಹಿಂತಿರುಗಿ ಕಳುಹಿಸುವುದು ಯುಕ್ತವೇ? ಮೊರೆ ಹೊಕ್ಕವರನ್ನು ಬಿಡುವುದಿಲ್ಲವೆಂಬ ನಿನ್ನ ಮಾತನ್ನು ನೀನು ನಡೆಸಬೇಡವೇ? ಕೃಷ್ಣ, ನೀನು ನಿನ್ನ ಪಾದಾಗ್ರದಿಂದ ಒತ್ತರಿಸಿದ ತುಳಸಿ ಮಾಲಿಕೆಯನ್ನಾದರೂ ನಮ್ಮ ಶಿರಸ್ಸಿನಿಂದ ಧಾರಣ ಮಾಡಿ ಧನ್ಯರಾಗಬೇಕೆಂಬ ಉದ್ದೇಶದಿಂದ ನಾವು ನಮ್ಮ ಪತಿ ಪುತ್ರಾದಿ ಸಮಸ್ತ ಬಂಧುಗಳನ್ನು ಬಿಟ್ಟು ಅವರ ಮಾತನ್ನು ಲಕ್ಷ್ಯ ಮಾಡದೆ ಬಂದಿರುವೆವಲ್ಲ. ಈಗ ನಾವು ಹಿಂತಿರುಗಿ ಹೋದರೆ ನಮ್ಮ ಪತಿಗಳಾಗಲಿ, ತಂದೆ ತಾಯಿಗಳಾಗಲಿ, ಮಕ್ಕಳಾಗಲಿ, ಸಹೋದರರಾಗಲಿ, ಇಷ್ಟ ಮಿತ್ರ ಬಂಧುಗಳೇ ಆಗಲಿ ಪರಿಗ್ರಹಿಸುವರೆ. ಇನ್ನು ನಮಗೆ ಬೇರೆ ದಿಕ್ಕಾರು? ನಿನ್ನನ್ನು ನಂಬಿ ಬಂದುದಕ್ಕೆ ನಾವು ಉಭಯ ಭ್ರಷ್ಟರಾದೆವಲ್ಲ. ನಿನ್ನ ಕಾಲ ಮೇಲೆ ಬಿದ್ದ ನಮ್ಮನ್ನು ನೀನೇ ತಿರಸ್ಕರಿಸಿದರೆ ನಮ್ಮ ಗತಿಯೇನು? ಕೃಷ್ಣ, ಓ ಅರಿಂದಮ, ನಾವು ನಿನ್ನಲ್ಲಿಯೇ ಇರುವೆವು, ನೀನೇ ನಮ್ಮನ್ನು ಉದ್ಧರಿಸಬೇಕು ಎಂದರು. ಅದಕ್ಕ ಕೃಷ್ಣನು, ಓ ಸಾಧ್ವಿಯರೇ, ನೀವು ನಿಮ್ಮ ಬಂಧುಗಳ ಮಾತನ್ನು ನಿರಾಕರಿಸಿ ಬಂದುದಕ್ಕಾಗಿ ಅವರು ನಿಮ್ಮನ್ನು ತಿರುಗಿ ಸೇರಿಸಿಕೊಳ್ಳಲಾರರೆಂದು ಭಯಪಡಬೇಡಿರಿ. ನಿಮ್ಮ ಪತಿಗಳಾಗಲಿ, ತಂದೆ ತಾಯಿಗಳಾಗಲಿ, ಸಹೋದರರಾಗಲಿ, ನಿಮ್ಮ ಮಕ್ಕಳಾಗಲಿ ನಿಮ್ಮಲ್ಲಿ ಕೋಪಿಸಲಾರರು. ಇತರ ಜನವು ನಿಮ್ಮನ್ನು ನಿಂದಿಸಲಾರರು. ದೇವತೆಗಳು ನಿಮ್ಮಲ್ಲಿ ದೋಷವನ್ನು ಎಣಿಸಲಾರರು. ನೀವು ಮಾಡಿದ ಕಾರ್ಯಕ್ಕಾಗಿ ಅವರೆಲ್ಲರಿಗೂ ನಿಮ್ಮಲ್ಲಿ ಮೊದಲಿಗಿಂತಲೂ ಹೆಚ್ಚಾಗಿ ಗೌರವ ಬುದ್ಧಿಯೇ ಹುಟ್ಟುವುದು. ನೀವು ಧೈರ್ಯದಿಂದ ಹೋಗಿರಿ. ಇದಲ್ಲದೆ ನೀವು ನನ್ನ ಸಾಕ್ಷಾತ್ ಬಂಧವನ್ನು ಅಪೇಕ್ಷಿಸಿ ಬಂದುದಾಗಿ ಹೇಳಿದಿರಲ್ಲವೇ? ಅದು ತಪ್ಪು. ಪ್ರಾಣಿಗಳಿಗೆ ಪರಸ್ಪರ ದೇಹ ಸಂಬಂಧದಿಂದ ಉಂಟಾಗತಕ್ಕ ಸುಖವು ತಾತ್ಕಾಲಿಕವಾಗಿ ಕ್ಷಣ ಮಾತ್ರದಲ್ಲಿ ಪರ್ಯವಸಾನ ಹೊಂದುವುದೇ ಹೊರತು ಅವಿಚ್ಛಿನ್ನವಾಗಿ ನಡೆದು ಬರಲಾರದು. ವಿಯೋಗ ದಶೆಯಲ್ಲಿ ಆ ಮನಸ್ಸಿನ ಭಾವನೆಯು ಎಡಬಿಡದೆ ಅನುಸರಿಸಿ ಬರುವುದು. ಆದುದರಿಂದ ನೀವು ನನ್ನ ಪರೋಕ್ಷದಲ್ಲಿ ಇದ್ದಾಗಲೇ ನಿಮ್ಮ ಮನಸ್ಸು ನನ್ನಲ್ಲಿಯೇ ಲೀನವಾಗುವುದು. ಕೊನೆಗೆ ಅದರಿಂದ ನೀವು ಸಂಸಾರ ವಿಮುಕ್ತರಾಗಿ ನನ್ನೊಡನೆ ನಿತ್ಯ ಸಾನ್ನಿಧ್ಯದಲ್ಲಿ ಇರಬಹುದು. ಎಲೈ ಸ್ತ್ರೀಯರೇ, ಪರೋಕ್ಷದಲ್ಲಿದ್ದು ಆಗಾಗ ನನ್ನ ಕೀರ್ತನಗಳನ್ನು ಕಿವಿಯಿಂದ ಕೇಳುತ್ತಿರುವುದು, ಮನಸ್ಸಿನಲ್ಲಿ ನನ್ನ ರೂಪವನ್ನು ಸಾಕ್ಷಾತ್ಕರಿಸುವುದು, ನನ್ನ ಸ್ವರೂಪವನ್ನು ಭಾವಿಸುವುದು, ನನ್ನ ಗುಣಗಳನ್ನು ಬಾಯಿಂದ ಕೊಂಡಾಡುವುದು, ಈ ವಿಧವಾದ ಕಾರ್ಯಗಳಿಂದ ನನ್ನಲ್ಲಿ ಭಕ್ತಿಭಾವವು ಹುಟ್ಟುವಂತೆ ನನ್ನ ಸಮೀಪದಲ್ಲಿದ್ದಾಗ ಹುಟ್ಟಲಾರದು. ಆದುದರಿಂದ ನೀವು ನಿಮ್ಮ ನಿಮ್ಮ ಗ್ರಹಗಳಿಗೆ ಹೋಗಿರಿ ಎಂದನು. ಓ ಪರೀಕ್ಷಿತ್ ರಾಜ, ಕೃಷ್ಣನು ಈ ಮಾತನ್ನು ಹೇಳಿದ ಮೇಲೆ ಅವರೆಲ್ಲರೂ ತಮ್ಮ ಯಜ್ಞವಾಟಕ್ಕೆ ಹಿಂತಿರುಗಿದರು. ಅವರ ಪತಿಗಳು ಕೂಡ ಮೊದಲು ತಮಗಿದ್ದ ಕೋಪವನ್ನು ಮರೆತು ಅವರನ್ನು ಆದರಿಸಿ ಕರೆದುಕೊಂಡು ಪತ್ನಿ ಸಮೇತನಾಗಿ ತಮ್ಮ ಯಜ್ಞ ಕಾರ್ಯವನ್ನು ಮುಗಿಸಿದರು. ಕೃಷ್ಣ ಸಾನ್ನಿಧ್ಯದಿಂದ ಹಿಂತಿರುಗಿ ಬಂದ ಅಷ್ಟು ಮಂದಿ ಬ್ರಾಹ್ಮಣ ಪತ್ನಿಯರಲ್ಲಿ ಒಬ್ಬಳು ಮಾತ್ರ ತನ್ನ ಪತಿಯಿಂದ ತಿರಸ್ಕೃತಳಾಗಿ, ಕೃಷ್ಣ ನೀನೇ ಗತಿ ಎಂದು ಸ್ವಲ್ಪ ಹೊತ್ತಿನವರೆಗೆ ಕೃಷ್ಣನನ್ನು ಸ್ಮರಿಸುತ್ತಾ ಆ ಭಾವನಾ ವಿಶೇಷದಿಂದ ತನ್ಮಯತ್ವವನ್ನು ಹೊಂದಿ ಆಗಲೇ ತನ್ನ ಕರ್ಮ ಮೂಲಕವಾಗಿ ಬಂದ ದೇಹವನ್ನು ನೀಗಿ ಮುಕ್ತಿಯನ್ನು ಹೊಂದಿದಳು. ರಾಜ, ಇತ್ತಲಾಗಿ ಕೃಷ್ಣನು ಆ ಬ್ರಾಹ್ಮಣ ಪತ್ನಿಯರು ತಂದುಕೊಟ್ಟ ಭಕ್ಷ್ಯ ಭೋಜ್ಯಾದಿಗಳನ್ನು ತನ್ನ ಸಂಗಡಿಗರೆಲ್ಲರಿಗೂ ಕೊಟ್ಟು ತಾನು ಭೋಜನ ಮಾಡಿ ಸಂತುಷ್ಟನಾದನು. ಹೀಗೆ ಲೀಲಾ ಮಾನುಷ್ಯನಾದ ಭಗವಂತನು ಲೋಕ ನಟನೆಯನ್ನು ನಟಿಸುತ್ತಾ ಗೋವುಗಳನ್ನು, ಗೋಪಾಲಕರನ್ನು, ಗೋಪಿಯರನ್ನು ತನ್ನ ರೂಪದಿಂದಲೂ ತನ್ನ ಮಾತುಗಳಿಂದಲೂ ತನ್ನ ಕಾರ್ಯಗಳಿಂದಲೂ ಸಂತೋಷಗೊಳಿಸುತ್ತಿದ್ದನು. ಇಷ್ಟರಲ್ಲಿ ಇತ್ತಲಾಗಿ ಬ್ರಾಹ್ಮಣರಿಗೂ ವಿವೇಕ ಜ್ಞಾನವು ಹುಟ್ಟಿತು. ಸಾಕ್ಷಾತ್ ಭಗವಂತನೇ ಕೃಷ್ಣ ರೂಪದಿಂದ ಯದುಕುಲದಲ್ಲಿ ಅವತರಿಸಿರುವ ಸಂಗತಿಯು ಅವರ ಸ್ಮರಣೆಗೆ ಬಂದಿತು. ಲೀಲಾ ಮಾನುಷ ರೂಪದಿಂದಿರುವ ಆ ರಾಮ ಕೃಷ್ಣರಿಬ್ಬರು ತಮ್ಮಲ್ಲಿ ಅನ್ನಾರ್ಥಿಗಳಾಗಿ ಯಾಚಿಸಿದಾಗ ಅವರನ್ನು ತಾವು ತಿರಸ್ಕರಿಸಿದ ಮಹಾಪರಾಧಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಮನಸ್ಸಿನಲ್ಲಿ ದುಃಖದಿಂದ ಕುದಿಯುತ್ತಿದ್ದರು. ತಮ್ಮ ಪತ್ನಿಯರಿಗೆ ಆ ಭಗವಂತನಲ್ಲಿರುವ ನಿರ್ಹೇತುಕವಾದ ಭಕ್ತಿಯನ್ನು, ತಮ್ಮ ಅಜ್ಞತೆಯನ್ನು ನೋಡಿ ತಮ್ಮನ್ನು ತಾವೇ ಹೀಗೆಂದು ನಿಂದಿಸಿಕೊಳ್ಳುವರು. ಛೀ, ನಾವು ಹುಟ್ಟಿ ಫಲವೇನು? ನಮ್ಮ ಇಷ್ಟು ಮಂದಿ ಮಿತ್ರರು, ನಮ್ಮ ಆಚಾರಗಳು, ನಮ್ಮ ವ್ರತಗಳು, ನಾವು ಇದುವರೆಗೆ ಅನೇಕ ಶಾಸ್ತ್ರಗಳನ್ನು ಓದಿದುದು, ನಮ್ಮ ಕುಲೋನ್ನತಿ, ನಮ್ಮ ಯಜ್ಞಾದಿ ಕ್ರಿಯೆಗಳು, ನಮ್ಮ ಕರ್ಮಶಕ್ತಿ ಇವೆಲ್ಲವನ್ನು ಸುಡಬೇಕಲ್ಲವೇ? ಆ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಸಾಧಕಗಳಾಗದಿದ್ದ ಮೇಲೆ ಇವುಗಳಿಂದೇನು? ಮುಖ್ಯವಾಗಿ ಭಗವಂತನ ಮಾಯೆಯು
ಯೋಗಿಗಳನ್ನು ಮೋಹಗೊಳಿಸುವುದು. ಲೋಕದಲ್ಲಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಇತರ ವರ್ಣದವರೆಲ್ಲರಿಗೂ ಹಿತೋಪದೇಶಕರಾದ ಗುರುಗಳೆನಿಸಿಕೊಂಡ ನಾವೇ ನಮ್ಮ ಶ್ರೇಯಸ್ಸನ್ನು ಕಾಣದೆ ಅನುಪಯೋಗವಾದ ಕರ್ಮಗಳಲ್ಲಿ ಬಿದ್ದು ತೊಳಲುತ್ತಿರುವೆವು. ಶಾಸ್ತ್ರಜ್ಞಾನಾದಿಗಳೊಂದು ಇಲ್ಲದ ನಮ್ಮ ಹೆಂಗಸರಿಗೆ ಲೋಕನಾಥನಾದ ಕೃಷ್ಣನಲ್ಲಿ ನಿರ್ಹೇತುಕವಾದ ಭಕ್ತಿ ಭಾವವು ಹುಟ್ಟಿ ಅದರಿಂದ ಅವರು ಮನೆ ಮಂದಿ ಮಕ್ಕಳೆಂಬ ಸಂಸಾರ ಪಾಶಗಳನ್ನು ಕಿತ್ತು ಹಾಕುತ್ತಿರುವರು. ಆಹಾ, ಇದಲ್ಲವೇ ಆಶ್ಚರ್ಯವು! ಅವರಿಗೆ ನಮ್ಮಂತೆ ಉಪನಯನಾದಿ ಸಂಸ್ಕಾರಗಳಿಲ್ಲ, ಗುರುಕುಲ ವಾಸವಿಲ್ಲ, ತಪಸ್ಸಿಲ್ಲ, ಆತ್ಮಜ್ಞಾನವಿಲ್ಲ, ಶೌಚಾಚಾರಗಳಿಲ್ಲ, ಯಜ್ಞ ಯಾಗಾದಿ ಕ್ರಿಯೆಗಳಿಗೂ ಅಧಿಕಾರವಿಲ್ಲ. ಹಾಗಿದ್ದರೂ ಅವರಿಗೆ ಯೋಗೀಶ್ವರನಾದ ಶ್ರೀಕೃಷ್ಣನಲ್ಲಿ ದೃಢ ಭಕ್ತಿಯು ಹುಟ್ಟಿರುವುದು. ಮೇಲೆ ಹೇಳಿದ ಸಂಸ್ಕಾರಾದಿಗಳೆಲ್ಲವೂ ಇದ್ದರೂ ನಮಗೆ ಆ ವಿಧವಾದ ಭಕ್ತಿಯು ಹುಟ್ಟಲಿಲ್ಲ. ಆಹಾ, ಆ ಶ್ರೀಕೃಷ್ಣನು ಗೋಪಾಲಕರ ಮೂಲಕವಾಗಿ ಅನ್ನವನ್ನು ಯಾಚಿಸುವುದು ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ. ಪೂರ್ಣ ಕಾಮನಾಗಿ ಕೈವಲ್ಯಾದಿ ಪುರುಷಾರ್ಥಗಳೆಲ್ಲಕ್ಕೂ ತಾನೇ ಪ್ರಭುವಾಗಿರುವ ಆ ಶ್ರೀಕೃಷ್ಣನಿಗೆ ದಾಸಭೂತರಾದ ನಮ್ಮಿಂದ ಆಗಬೇಕಾದುದೇನು? ಇವೆಲ್ಲವೂ ಅವನ ಲೋಕ ನಟನೆಗಳಲ್ಲದೆ ಬೇರೇನು? ನಾವು ಗೃಹಾದಿಗಳಲ್ಲಿ ಮೋಹದಿಂದ ಅಲ್ಪ ಸುಖಕ್ಕೆ ಆಸೆಪಟ್ಟು ಅದನ್ನು ಯೋಚಿಸದೆ ಹೋದ ಮೇಲೆ ನಮ್ಮ ದುರದೃಷ್ಟವನ್ನು ಏನೆಂದು ಹೇಳಬಹುದು? ಅವನು ನಮ್ಮಲ್ಲಿ ಬಂದು ಅನ್ನವನ್ನು ಯಾಚಿಸಬೇಕೆ? ಸಾಕ್ಷಾತ್ ಲಕ್ಷ್ಮೀ ದೇವಿಯು ಕೂಡ ಇತರ ಸಮಸ್ತ ದೇವತೆಗಳನ್ನು ಬಿಟ್ಟು ಒಂದಾವರ್ತಿಯಾದರೂ ಯಾವನ ಪಾದಸ್ಪರ್ಶವಾದರೆ ಸಾಕೆಂದು ಶುದ್ಧ ಮನಸ್ಸಿನಿಂದ ಸೇವಿಸುತ್ತಿರುವಳು. ಅಂತಹ ಸರ್ವೇಶ್ವರನೇ ನಮ್ಮಲ್ಲಿ ಅನ್ನವನ್ನು ಯಾಚಿಸಬೇಕಾದರೆ ಇದು ಅವನ ಮಾಯೆಯಲ್ಲವೇ? ಯಜ್ಞ ಸಾಧನಗಳಾದ ದೇಶ, ಕಾಲ, ದ್ರವ್ಯ, ಮಂತ್ರ, ತಂತ್ರ, ಅಗ್ನಿ ಮೊದಲಾದವುಗಳು, ಋತ್ವಿಕ್ಕುಗಳು, ಯಜ್ಞಾದಿ ದೇವತೆಗಳು, ಯಜಮಾನನು, ಕ್ರತುಗಳು, ಧರ್ಮಗಳು ಇವೆಲ್ಲವೂ ಯಾವನ ಸ್ವರೂಪವೆನಿಸಿರುವುದು? ಆ ಸಾಕ್ಷಾತ್ ಮಹಾವಿಷ್ಣುವೇ ಕೃಷ್ಣನೆಂಬ ಹೆಸರಿನಿಂದ ಯಾದವ ಕುಲದಲ್ಲಿ ಅವತರಿಸಿರುವನೆಂಬುದನ್ನು ಅನೇಕಾವರ್ತಿ ಕೇಳಿದ್ದಾಗಲೂ ಮೂಢರಾದ ನಮಗೆ ಅದು ಸ್ಮರಣೆಗೆ ಬಾರದೆ ಹೋಯಿತಲ್ಲ. ಅನಾರ್ಥಿಯಾಗಿ ಬಂದ ಆ ಪರಮ ಪುರುಷನಿಗಿಂತಲೂ ನಮ್ಮ ಯಜ್ಞವೇ ದೊಡ್ಡದೆಂದು ತಿಳಿದೆವಲ್ಲ ಎಂದು ಹೇಳಿ ಅವರೆಲ್ಲರೂ ತಮ್ಮ ಅಪರಾಧ ಕ್ಷಮಾಪಣಕ್ಕಾಗಿ ಭಗವಂತನನ್ನು ಹೀಗೆಂದು ಪ್ರಾರ್ಥಿಸುವರು. ಓ ಪ್ರತಿಹತ ಸಂಕಲ್ಪನಾದ ಭಗವಂತ, ನಿನಗೆ ನಮಸ್ಕಾರವು. ಕೃಷ್ಣ, ನಿನಗೆ ನಮಸ್ಕಾರವು. ದೇವ, ನೀನೇ ನಮ್ಮನ್ನು ನಿನ್ನ ಮಾಯೆಯಿಂದ ಮೋಹಗೊಳಿಸಿ ಈ ಕರ್ಮ ಮಾರ್ಗದಲ್ಲಿ ತೊಳಲಿಸುತ್ತಿರುವೆಯಲ್ಲದೆ ನಮಗೆ ಸ್ವಾತಂತ್ರ್ಯವೆಲ್ಲಿಯದು? ನೀನೇ ನಮ್ಮನ್ನು ಮಾಯೆಯಿಂದ ಮೋಹಗೊಳಿಸಿ ನಿನ್ನ ಮಹಿಮೆಯು ನಮಗೆ ತಿಳಿಯದಂತೆಯೂ ಮಾಡಿರುವೆ. ಆದುದರಿಂದ ನಮ್ಮ ಅಪರಾಧವನ್ನು ನೀನು ಕ್ಷಮಿಸಬೇಕಾದುದೇ ನ್ಯಾಯವು. ಹೀಗೆ ಆ ಬ್ರಾಹ್ಮಣರು ತಮ್ಮ ತಪ್ಪನ್ನು ತಿಳಿದು ಪಶ್ಚಾತ್ತಾಪದಿಂದ ಕೊರಗುತ್ತಿದ್ದರು. ಅವರಿಗೆ ಆಗಲೇ ಹೋಗಿ ರಾಮ ಕೃಷ್ಣನನ್ನು ಸಾಕ್ಷಾತ್ತಾಗಿ ನೋಡಿ ಅಪರಾಧ ಕ್ಷಮಾಪಣವನ್ನು ಮಾಡಿ ಬರಬೇಕೆಂದು ಆತುರವು ಮನಸ್ಸಿನಲ್ಲಿದ್ದರು. ಕಂಸನ ಭಯಕ್ಕಾಗಿ ಅಲ್ಲಿಯೇ ನಿಂತು ಬಿಟ್ಟರು. ಇದು 23ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.